ನೀವೇನಾದ್ರೂ ಕೂರ್ಗ್ ಅಥವಾ ಚಿಕ್ಕಮಂಗ್ಳೂರು ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಾವು ಮಾಡಿ ತಪ್ಪು ನೀವು ಮಾಡಬಾರ್ದು ಅಂದ್ರೆ ಪೂರ್ತಿ ಬ್ಲಾಗ್ ನೋಡಿ. ಹಿಂಗಿರ್ತದೆ ಎನಿ ಟೈಮ್, ಯಾವ ಟೈಮ್ ಹೋದ್ರು ಒಂದೇ ವೆದರ್, ಒಂದೇ ಕ್ಲೈಮೇಟ್. ಇದೆಲ್ಲ NSL ಹೋಗೋದಿಲ್ಲ ಯಾವ್ದೇ ಕಾರಣಕ್ಕೂ. ಈ ಟೈಮ್ ಬೆಸ್ಟ್. ಸ್ಟಾರ್ಟಿಂಗ್ ಮಳೆ ಬರ್ತದಲ್ಲ, ಈ ಟೈಮ್ ಬೆಸ್ಟ್. ಮೊದಲನೇದಾಗಿ ಈ ಟ್ರಿಪ್ಪಿಗೆ ನಾವು 4 ಜನ 2 ಗಾಡಿಯಲ್ಲಿ ಬೆಂಗಳೂರಿಂದ ಹೊರಟಿದ್ವಿ. ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ದೇವ್ರ ಹತ್ರ ಒಂದ್ಸತಿ ಬೇಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಹೊರಟ್ವಿ. ನಮ್ ಗಾಡಿಯಲ್ಲಿರೋ ಲಗೇಜ್ ಅಲ್ಲಿ ನಮಗೆ ಬೇಕಾಗಿರೋ ಬಟ್ಟೆ ಬಿಟ್ರೆ ಬೇರೆ ಯಾವುದೇ ತರದ ಆಕ್ಸೆಸರೀಸ್ ಏನೂ ಇರಲಿಲ್ಲ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸೀದಾ ಹೋಗಿದೆ ಕುಣಿಗೋಲ್ ಮೇಲೆ ಬರೋ ಬೆಂಗಳೂರು ಟು ಮಂಗಳೂರು ಹೈವೇ ಅಲ್ಲಿ. ಅಲ್ಲಿಂದ ಕೊಡಗೋತ್ರ ಕುಶಾಲನಗರ ರೀಚ್ ಆಗೋಷ್ಟರಲ್ಲಿ ನಮಗೆ 2 ಗಂಟೆ ಆಗಿತ್ತು. ಕುಶಾಲನಗರದಲ್ಲಿ ನೋಡಕ್ಕೆ ತುಂಬಾ ಜಾಗಗಳಿದೆ ಅಂತ ಗೊತ್ತಿಲ್ಲದೆ ಸೀದಾ ಮಡಿಕೇರಿ ಕಡೆ ಹೊರಟ್ವಿ. ಸರಿಯಾದ ಟೈಮಿಗೆ ಮಳೆ ಶುರು ಆಯ್ತು. ಬೆಂಗಳೂರಿಂದ ಬಿಸಿಲು ಬಂದಿದ್ದು ನಮಗೆ ಆ ಮಳೆಯಲ್ಲಿ ನಿಂತ್ಕೊಂಡು ಒಂಥರ ಖುಷಿ ಆಯ್ತು. ಆ ಮಳೆಯಲ್ಲಿ ಆ ರೋಡ್, ಆ ವಾತಾವರಣ ನೋಡಿ ನನಗೆ ಅನ್ಸಿದ್ದು ಒಂದೇ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ. ಜಾಸ್ತಿ ಮಳೆ ಬರ್ತಿದೆ ಅಂದ್ಬಿಟ್ಟು ಹಂಗೆ ಗಾಡಿನ ಸ್ಟಡಿಗೆ ತಗೊಂಡ್ವಿ. ನಾವು ಹುಡುಗರೆಲ್ಲ ಮಡಿಕೇರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಷ್ಟೇ. ಆದ್ರೆ ಮಡಿಕೇರಿಯಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಏನೂ ಗೊತ್ತಿರ್ಲಿಲ್ಲ. ಅದಕ್ಕೆ ನಾವು ಅಲ್ಲಿರೋರ್ನೇ ಕೇಳಿದ್ವಿ. ಮಡಿಕೇರಿ ಮಂಜಿನಗರ ಮಾಡಿರ್ತಾರಲ್ಲ, ಅದೇ ಮೇನ್. ಅಲ್ಲಿ ಹೋದ್ರೆ ರಾಜಸೀಟ್ ಹೋಗಿ, ನಿಮ್ಗೆ ನಿಯರ್ ಇರೋದು ಅದೇ. ಯಾಕಂದ್ರೆ ಸುಮಾರು ಜನ ಬಂದಿರ್ತಾರೆ. ಸನ್ಸೆಟ್ ನೈಟ್ ಇದೆಲ್ಲ ಚೆನ್ನಾಗಿ ಕಾಣ್ತದೆ. ಅಬ್ಬಿ ಫಾಲ್ಸ್ ಹೋಗ್ಬೋದು. ಈ ಮಾಂದಲ್ಪಟ್ಟಿ ನಿಶಾನಿ ಇದೆಲ್ಲ ಹೇಳ್ದಲ್ಲ, ಅದೆರಡು ಬೆಳಿಗ್ಗೆ ಹೋಗ್ಬೇಕು. ಈಗ ಬೈಕ್ ಎಲ್ಲ ಇದೆಲ್ಲ NSL ಹೋಗೋದಿಲ್ಲ ಯಾವ್ದೇ ಕಾರಣಕ್ಕೂ. ಹಿಂಗಿರ್ತದೆ, ಚೆನ್ನಾಗಿದೆ ಈ ವ್ಯೂ ಪಾಯಿಂಟ್. ಮೇನ್ ಹೋಗ್ಬೇಕಾಗಿದ್ದು ಕೋಟೆ ಬೆಟ್ಟ. ಎನಿ ಟೈಮ್, ಯಾವ ಟೈಮ್ ಹೋದ್ರು ಒಂದೇ ವೆದರ್, ಒಂದೇ ಕ್ಲೈಮೇಟ್. ಅದೇನಂತಾನೆ ಹೇಳೋದು ಗೊತ್ತಾಗಲ್ಲ. ಈ ಟೈಮ್ ಬೆಸ್ಟ್. ಸ್ಟಾರ್ಟಿಂಗ್ ಮಳೆ ಬರ್ತದಲ್ಲ, ಈ ಟೈಮ್ ಬೆಸ್ಟ್. ಜೀಪ್ ಅಲ್ಲಿ ಇರ್ತದೆ. ಮತ್ತೆ ಆಫ್ ರೋಡ್ ನೀವೇ ಹೇಳ್ತೀರಾ, ಬೈಕ್ ತಗೊಂಡೋಗಿ ಹೆಂಗೇನ್ರಿ ದಪ್ಪ ಬಂಡೆಗಳು ಇರ್ತದೆ ರೋಡ್ ಮಧ್ಯದಲ್ಲಿ. ಬೈಕ್ ಎಲ್ಲ ಹೋಗಲ್ಲ, ಬಿದ್ರೆ ಬೈಕ್ ಎಲ್ಲ ಉಡ್ಡಿಯಾಗಿ ಹೋಯ್ತದೆ. ಜೀಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಫ್ ರೋಡ್ ಗಳು ಜೀಪ್. ಕೋಟೆ ಬೆಟ್ಟ ಮಿಸ್ ಮಾಡದೆ ಹೋಗಿ, ಅದು ಮೇನ್. ಆಲ್ಸೋ ಹಿಲ್ಸ್ ಗಳೇ ಇಲ್ಲಿ ಜಾಸ್ತಿ. ನಿಮಗೆ KM ಕಾರ್ಯಪ್ಪ ಅವ್ರದ್ದು ಮ್ಯೂಸಿಯಂ ಇದೆ, ಅವ್ರು ಇದ್ದ ಮನೆ. ಅಲ್ಲಿ ಹೋಗಿ ರೂಮ್ ಸ್ಟೇ ಆದ್ರೆ ಎಲ್ಲಿ ಕಮ್ಮಿ ಇದೆ. ನಿಂದು ಪ್ರೈವಸಿ ಇರುತ್ತಾರ ಅಂತ ಸುಮ್ಮನೆ ಇದ್ವಿ, ಇಲ್ಲಾಂದ್ರೆ ಕಳ್ಸಿದ್ದೆ. ಅದು ರೂಮ್ ಸ್ವಲ್ಪ ಬಜೆಟ್ ಅಲ್ಲಿ ನೋಡಿದ್ರು ಒಳ್ಳೆಯಾಡ್ಬೇಕು ನೋಡಿ. ಎಲ್ಲರೂ ಕೊಡಿ ಬ್ರೋ, ಎಲ್ಲ ಆಲ್ಮೋಸ್ಟ್ ಕಮ್ಮಿ. ಅಲ್ಲ ಬ್ರೋ, ಸುಗನ್ ಬ್ರೋ, ಇಷ್ಟು ಗೊತ್ತಾಯ್ತಾ? ಇದು ಒಂದು ರೂಮ್ ಇದೆ, ಒಂದು 4 ಜನ ಬಾಯ್ಸ್ ಇದಾರೆ, ರ್ಯಾಂಡಮ್ ಬಾಯ್ಸ್. ಅವ್ರಿಗೆ ರೂಮ್ ಬೇಕು ಅಂತ ಹೇಳಿದ್ರ ಬ್ರೋ, ನಂಬರ್ ಹೋಗಿ ಅವ್ರು ಕಮ್ಮಿ ಮಾಡಿ ಕೊಡ್ತಾರೆ. ಅದೊಂದು ಒಂಥರ ಮನೆ ಟೈಪ್, ಟೌನ್ ಅಲ್ಲೇ ಇರೋದು. MRP ಬಾರು ಹತ್ರ, ರಾಜಸೀಟಿಗೂ ಹತ್ರ. ಪಾಯಿಂಟ್ ನೋಡಿ ಬಂದ್ರೆ ಇಲ್ಲಿಂದ ಒಂದು 700-800 ರೂಮ್ ಇದೆ. ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ, ಸುಗನ್ ಬ್ರೋ ಕೊಟ್ಟಿದೆ ಅಂತ ಹೇಳಿ. 200ಗೆ 1500-2000 4 ಜನಕ್ಕೆ. ಇಲ್ಲಾಂದ್ರೆ ನೀವು ಒಂದು ಮನೆ ತಗೋಬೇಕು. ಎಲ್ಲೆಲ್ಲ ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಫಸ್ಟ್ ಎಂಟರ್ ಆಗಿದೆ ಮಡಿಕೇರಿಗೆ. ಊರೊಳಗಡೆ ಹೋಗಿ ನೋಡಿದ್ರೆ ಅದು ದೊಡ್ಡ ಡ್ಯಾಮ್ ಇದೆ. ಆದ್ರೆ ಡ್ಯಾಮ್ ಅಲ್ಲಿ ನೀರೇ ಇರ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ಅದು ಮಡಿಕೇರಿ ಫೋರ್ಟ್ ಅಂತ. ಏನು 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಅಲ್ಲಿಂದ ಎಲ್ಲ ಊಟ ಮಾಡಕ್ಕಂತ ಹೋಗ್ತೀವಿ. ಚೆನ್ನಾಗಿದೆ. ಅಲ್ಲಿ ನನ್ನ ಫ್ರೆಂಡ್ ದುಡ್ಡಿಲ್ಲ ಅಂತ ಹೇಳಿದಾಗ ಏನಂತ ಗೊತ್ತಾ, ಸ್ವಲ್ಪ ಮಾತಾಡಿ ನೈಸ್ ಮಾಡ್ಬೇಕು. ಇಲ್ಲಿ ಬಂದ್ರೆ ನನ್ನ ಮಗನ್ ಜೂನಿಯರ್ ಜೊತೆ ಟೆಸ್ಟ್ ಮಾಡಕ್ ಬಿಡಲ್ಲ ನೋಡಿ. ನಿಮ್ಮ ಹುಡುಗಿನ ಏನನ್ನ ಆಯ್ತಣ್ಣ? ಎಷ್ಟೊಂದು ಪ್ಲೇಟ್ ಎಗ್ ರೈಸು? ಫುಲ್ 90, ಹಾಫ್ 50. ನಾನು ಹೇಳ್ತೀನಿ ಕೇಳು. ಅಂಗಡಿಯಲ್ಲಿ ಇದೆಯಾ ಅವಳಿದಾರ? ಅಣ್ಣ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾರೆ ನಮ್ಗೆ. ಅದಕ್ಕೆ ಅಣ್ಣ ಅಂಗಡಿ ಓನರ್, ರಾಜು ಅಂಗಡಿ ಕಸ್ಟಮರ್. ಆಯ್ತಣ್ಣ, ಏನ ಚಿಕ್ಕ ಹುಡುಗರು ಹೊಡೆಕೆ ಬರ್ತೀರಾ? ಅಲ್ಲಿಂದ ನಾವು ಸೀದಾ ರೂಮ್ ಹತ್ರ ಹೋದ್ವಿ. ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಸೀದಾ ಹೋಗಿದ್ದೆ ರಾಜ ಸೀಟ್ ನೋಡಕ್ಕೆ. ಇದೇ ನೋಡಿ ನಮ್ಮ ಮೊದಲನೇ ದಿನದ ಮೊದಲನೇ ಜಾಗ. ಏನೊಬ್ಬ ಅಲ್ಲೊಬ್ಬ ಫೋಟೋ ಹೊಡ್ತಾನೆ. ಎಂಟ್ರಿ ಬಿಡಲ್ಲಪ್ಪ, ಒಂದ್ಸಲ ಒಳಗೆ. ಹಾಯ್ ಗೈಸ್, ಇವಾಗ ನಾವು ಹೇಳಿದ್ದು ರಾಜಾ ಸೀಟ್ ಬಂದಿದೀವಿ. ಯಾವಡಪ್ಪ ನಮ್ಗೆ ರಾಜಾ ಸೀಟ್ ಅಂತ. ಇಲ್ಲಿ ನೋಡಿದ್ರೆ ರಾಜಾ ಸೀಟು ಅಂತ ಐತೆ, ಏನ್ ಮಾಡಕ್ಕಾಗಲ್ಲ. ಲೆಟ್ಸ್ ಗೋ.
To introduce my friend, no friend, is Kuchiku Rajshekar. ರಾಜಶೇಖರ್ Tell me your experience about Raja C2. ದಿಸ್ ಇಸ್ ಮೈ ಸೀಟ್ ಗೈಸ್. ನೋಡಿ ನೆನ್ನೆ ಕಾಲೇಜ್ ಹಾಸ್ಕಿ ಮುಗಿದ ತಕ್ಷಣ ಸುಮ್ನೆ ಹೇಳ್ದೆ ಟ್ರಿಪ್ ಹೋಗೋಣ ಅಂತ. ನನ್ನ ಮಕ್ಳು ಹೇಳ್ಕೊಂಡ್ ಬಂದ್ಬಿಟ್ರು. ಯಾವ್ಯಾವ ಪ್ಲೇಸ್ಗೆ ಎಲ್ಲೆಲ್ಲಿ ಹೋಗೋದು ಅಂತಾನೆ ಇನ್ನ ಗೊತ್ತಾಯ್ತಾ ಇಲ್ಲ. ಇದು ಯಾವ್ದೋ ರಾಜ ಸೀಟ್ ಅನ್ನೋ ತರ ಕರ್ಕೊಂಡ್ ಬಂದ್ ಕೂತವ್ರೆ. ನನ್ ಮಗ ಅವಂದೇ ಜಾಗ ಅನ್ನೋ ತರ ಬಿಲ್ಡಪ್ ಕೊಡ್ತವ್ನೆ. ಅಲ್ಲಿ ಹೋಯ್ತವ್ ನೋಡಿ ಕಳ್ರಾಜು, ನಂದಲ್ಲ ಅವಂದು. ಅಲ್ಲಿ ನನ್ ಮಗ ಹೋಯ್ತವ್ನೆ. ಇವನ್ ಸಾಮಾನ್ಯದವನಂತೂ ಅಲ್ಲ ಇವನು. ಇನ್ನೊಂದೇನಂದ್ರೆ ನಾವ್ ಯಾರ ಊಟಲ್ಲಿ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ, ಯಾವ ಊಟಲ್ಲಿ ಹೋಗ್ಬೇಕಂತಂದ್ರೆ ಗೊತ್ತಿಲ್ಲ. ಹೆಣ್ಮಕ್ಳೆಲ್ಲ ಬರ್ತವ್ರೆ, ಇದ್ಯಾವ್ದೋ ಎಕ್ಸಿಟ್ ಅದು ತೋರಿಸ್ತೈತಿ. ಗೈಸ್ ನೋಡಿ ಸೆಲ್ಫಿ ಹಿಂಗ್ ಮಜಾ, ಇವಾಗ ಹಿಂಗ್ ಮಾಡ್ಬೋದು. ಈ ವ್ಯೂ ನೋಡ್ಬೇಕು ಅಂತಾನೆ ಈ ರಾಜ ಸೀಟ್ ಬಂದಿರೋದು ನಾವು. ಇದೇ ನೋಡಿ ರಾಜಾಸ್ ವ್ಯೂ ಪಾಯಿಂಟ್. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಹಳೆ ಕಾಲದಲ್ಲಿ ಈ ಜಾಗದಲ್ಲಿ ಕೊಡಗಿನ ರಾಜರು ಈ ವ್ಯೂ ನೋಡ್ಬೇಕು ಅಂತ ಅನ್ಕೊಂಡ್ ಬರ್ತಿದ್ರು. ಅದಕ್ಕೋಸ್ಕರ ಈ ಜಾಗಕ್ಕೆ ರಾಜಾ ಸೀಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಜಾಗ ನೋಡಿದ್ರೆ ಗೊತ್ತಾಗತ್ತಲ್ಲ ರಾಜರು ಯಾಕೆ ಇಲ್ಲಿ ಬರ್ತಿದ್ರು ಅಂತ. ನೋಡ ಎಷ್ಟು ಚಂದ ಅಲ್ಲ. ನಮ್ ಗ್ರೂಪ್ ಅಲ್ಲಿ ಒಬ್ಬ ರಾಜನ್ ಕರ್ಕೊಂಡ್ ಬಂದಿದ್ವಿ. ಅವ್ರ ಫೋಟೋ ಹೆಂಗ್ ತಗೊಂತ ಇದ್ರು ಗೊತ್ತಾ? ದ ಮೋಸ್ಟ್ ಟ್ಯಾಲೆಂಟೆಡ್ ಅಂದ್ರೆ ಇವರೇ ನೋಡ್ರಿ. ಇಲ್ಲಿ ಅಲ್ಲಿಂದ ಹೋಗಿ ಫೋಟೋ ತೆಗಿಬೋದು. ಅಲ್ಲಿಂದ ಹೋಗಲ್ಲ, ಇಲ್ಲಿಂದ ಅಲ್ಲಿಗೆ ತೆಗಿಬೇಕು. ಈ ಜಾಗದಲ್ಲಿ ಜಿಪ್ಲೈನ್ ಕೂಡ ಇತ್ತು. ಹೀಗೆ ಎಲ್ಲರೂ ವ್ಯೂ ನೋಡ್ಕೊಂಡು ಫೋಟೋ ವಿಡಿಯೋ ತಗೊಂಡು ಕೂತಿದ್ವಿ. ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ. ಎಲ್ಲರದ್ದು ಜೊತೆಗೆ ಒಂದು ವಿಡಿಯೋ ಬೇಕು ಅಂತ ತಗೊಂತಿದ್ವಿ. ಹಾಗೆ ಸಂಜೆ 7 ಗಂಟೆಗೆ ಮ್ಯೂಸಿಕಲ್ ಶೋ ನೋಡ್ಕೊಂಡು ಹೋದ್ವಿ. ಮುಂದೇನಾಯ್ತು ಗೊತ್ತಾ?